ಹಲೋ ಸ್ನೇಹಿತರೆ, ನಾವು ಇದನ್ನ HTML ನ 14th ಲೆಸನ್ ಅಲ್ಲಿ ಇದೀವಿ. ನಾವು ಇದನ್ನ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಫೀಲ್ಡ್ ಸೆಟ್ ಹಾಗೆ ಲೆಜೆಂಡ್ ಅಂತೇಳಿ. ಈ ಫೀಲ್ಡ್ ಸೆಟ್ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ಈ ಫೀಲ್ಡ್ ಸೆಟ್ ಒಳಗಡೆ ನಾವೇನ್ ಫಿಲ್ ಮಾಡ್ತೀವಲ್ಲ, ಏನ್ ಬರಿತೀವಲ್ಲ, ಅದಕ್ಕೆ ಒಂದು ಬಾರ್ಡರ್ ಅನ್ನೋದು ಕ್ರಿಯೇಟ್ ಮಾಡ್ಕೊಡುತ್ತೆ. ಈ ರೀತಿ ಬಾರ್ಡರ್ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಫೀಲ್ಡ್ ಸೆಟ್ ಅಂತ ಹೇಳ್ತೀವಿ. ಹಾಗೆ ಆ ಬಾರ್ಡರ್ ಅಲ್ಲಿ ಒಂದು ನೇಮ್ ಬರುತ್ತೆ, ಆ ನೇಮ್ ಅನ್ನ ಹಾಕೋದಕ್ಕೆ ಲೆಜೆಂಡ್ ಅಂತೇಳಿ ಯೂಸ್ ಮಾಡ್ತಾರೆ. ಇದೆಲ್ಲ ಯಾವ ರೀತಿ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಳೋಣಂತೆ. ನಾನು ಇಲ್ಲಿ HTML ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡಿದೀನಲ್ಲ, ಅದೇ ರೀತಿ ಇಲ್ಲಿ ಬಾಡಿ ಟ್ಯಾಗ್ ನ HTML ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ ಈ ನೋಟ್ಪ್ಯಾಡ್ ++ ಸಾಫ್ಟ್ವೇರ್ ಅಲ್ಲಿ. ಹಾಗೆ ಇಲ್ಲಿ ನಾನು ಫೀಲ್ಡ್ ಸೆಟ್ ಅಂತೇಳಿ ಟ್ಯಾಗ್ ನ ಓಪನ್ ಮಾಡಿರ್ತೀನಿ, ಅದೇ ರೀತಿ ಫೀಲ್ಡ್ ಸೆಟ್ ಅಂತೇಳಿ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಇದ್ರ ಒಳಗಡೆ ನಾನು ಏನ್ ಬರಿತೀನಲ್ಲ ಅದು ಒಂದು ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ನಾನು ಇಲ್ಲಿ ಹಲೋ ಅಂತೇಳಿ ಬರಿತೀನಿ. ಹಾಗೆ ಹಲೋ ಅಂತ ಬರೆದ್ಮೇಲೆ ಈ ಫೈಲ್ ನ ಸೇವ್ ಮಾಡ್ಬೇಕಲ್ಲ, ನಾನು ಇಲ್ಲಿ ಫೈಲ್ ಅಲ್ಲಿ ಹೋಗಿ ಸೇವ್ ಅಲ್ಲಿ ಹೋಗಿ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಹಾಗೆ ಡೆಸ್ಕ್ಟಾಪ್ ನಲ್ಲಿ ಫೋಲ್ಡರ್ ಇದೆಯಲ್ಲ HTML ಟ್ಯುಟೋರಿಯಲ್ಸ್ ಅಂತೇಳಿ, ಅದರೊಳಗಡೆ ಹೋಗಿ lesson14.html ಅಂತೇಳಿ ನಾನು ಈ ಫೈಲ್ ನ ಸೇವ್ ಮಾಡ್ತೀನಿ. ಹಾಗೆ ಡೆಸ್ಕ್ಟಾಪ್ ನಲ್ಲಿ ಈ ಫೋಲ್ಡರ್ ಅಲ್ಲಿ ಹೋಗಿ ನಾನು lesson14 ಇದೆಯಲ್ಲ ಇದನ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಹಲೋ ಅಂತಿದೆ, ಅದಕ್ಕೆ ಒಂದು ಬಾರ್ಡರ್ ಕ್ರಿಯೇಟ್ ಆಗಿದೆ. ಈ ಬಾರ್ಡರ್ ಕ್ರಿಯೇಟ್ ಆಗಿದೆಲ್ಲ ಇದನ್ನೇ ನಾವು ಫೀಲ್ಡ್ ಸೆಟ್ ಅಂತೇಳಿ ಹೇಳ್ತೀವಿ. ಈ ರೀತಿ ಫೀಲ್ಡ್ ಸೆಟ್ ಯೂಸ್ ಮಾಡೋದ್ರಿಂದ ನೀವು ಇದಕ್ಕೆ ಬಾರ್ಡರ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ನಾನು ಈ ಫೀಲ್ಡ್ ಸೆಟ್ ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದ್ರೆ, ನಾನು ಫಾರ್ಮ್ ನ ಯೂಸ್ ಮಾಡ್ತೀನಿ ನೋಡ್ರಿ. ನಾನು ಫಾರ್ಮ್ ನಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೆ ಸಬ್ಮಿಟ್ ಬಟನ್ ಬರೋ ಹಾಗೆ ಕೋಡ್ ನ ಮಾಡ್ತೀನಿ. ಇಲ್ಲಿ ಫಾರ್ಮ್ ಅಂತ ಹೇಳಿ ಓಪನ್ ಮಾಡ್ಕೊಂಡು, ಅದೇ ರೀತಿ ಫಾರ್ಮ್ ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡಿ, ಇದ್ರ ಒಳಗಡೆ ಯೂಸರ್ ನೇಮ್ ಪಾಸ್ವರ್ಡ್ ಬರ್ಬೇಕಲ್ಲ, ಇಲ್ಲಿ ಯೂಸರ್ ನೇಮ್ ಅಂತ ಹೇಳಿ ಕೊಡ್ತೀನಿ. ಹಾಗೆ ಇಲ್ಲಿ ಓಪನಿಂಗ್ ಟ್ಯಾಗ್ ಅಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ ಬರ್ಬೇಕಲ್ಲ, ನನಗೆ ಡಬಲ್ ಕೋಟ್ಸ್ ಅಲ್ಲಿ ಟೆಕ್ಸ್ಟ್ ಅಂತ ಹೇಳಿ ಕೊಡ್ತೀನಿ. ಹಾಗೆ ಈ ಕ್ಲೋಸಿಂಗ್ ಟ್ಯಾಗ್ ಹಾಕಿ ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಪಾಸ್ವರ್ಡ್ ಅನ್ನೋ ಬಾಕ್ಸ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ನಾನು ಇಲ್ಲಿ ಪಾಸ್ವರ್ಡ್ ಅಂತ ಕೊಡ್ತೀನಿ. ಹಾಗೆ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ಪಾಸ್ವರ್ಡ್ ಅನ್ನೋ ಬಾಕ್ಸ್ ಕ್ರಿಯೇಟ್ ಆಗ್ಬೇಕಂದ್ರೆ ಪಾಸ್ವರ್ಡ್ ಅಂತ ಹಾಕ್ಬೇಕಲ್ಲ, ಡಬಲ್ ಕೋಟ್ಸ್ ಅಲ್ಲಿ ಪಾಸ್ವರ್ಡ್ ಅಂತ ಹಾಕಿ ಈ ಕ್ಲೋಸಿಂಗ್ ಟ್ಯಾಗ್ ಹಾಕ್ತೀನಿ. ಅದೇ ರೀತಿ ಎರಡು ಲೈನ್ಗೂ ಬ್ರೇಕ್ ಅಂತೇಳಿ ಹಾಕ್ತೀನಿ. ಅದೇ ರೀತಿ ಸಬ್ಮಿಟ್ ಅನ್ನೋ ಬಟನ್ ಕ್ರಿಯೇಟ್ ಆಗ್ಬೇಕಂತಂದ್ರೆ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ಸಬ್ಮಿಟ್ ಅಂತ ಕೊಡ್ತೀನಿ. ಈ ರೀತಿ ಸಬ್ಮಿಟ್ ಅನ್ನೋ ಬಟನ್ ಕ್ರಿಯೇಟ್ ಆಗುತ್ತೆ. ಹಾಗೆ ಇಲ್ಲಿ ಕ್ಲೋಸಿಂಗ್ ಟ್ಯಾಗ್ ನ ಕೊಡ್ತೀನಿ. ಅದೇ ನಿಮಗೆ ಇಲ್ಲಿ ಸಬ್ಮಿಟ್ ಬದಲು ಲಾಗಿನ್ ಅನ್ನೋ ಟೆಕ್ಸ್ಟ್ ಬರಬೇಕು ಅಂತಂದ್ರೆ ಇಲ್ಲಿ ವ್ಯಾಲ್ಯೂ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಲಾಗಿನ್ ಅಂತೇಳಿ ಕೊಟ್ರೆ ಅಲ್ಲಿ ಲಾಗಿನ್ ಅಂತೇಳಿ ಆ ಸಬ್ಮಿಟ್ ಅನ್ನೋ ಬಟನ್ ಅಲ್ಲಿ ಟೆಕ್ಸ್ಟ್ ಬರುತ್ತೆ. ಓಕೆ ಸ್ನೇಹಿತರೆ, ನಾನು ಇದನ್ನ ಸೇವ್ ಮಾಡ್ತೀನಿ. Ctrl+S ಅಂತ ಪ್ರೆಸ್ ಮಾಡಿ ನಾನು ಔಟ್ಪುಟ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಯೂಸರ್ ನೇಮು ಹಾಗೆ ಪಾಸ್ವರ್ಡ್ ಲಾಗಿನ್ ಬಟನ್ ಕ್ರಿಯೇಟ್ ಆಗಿದೆ. ಅದೇ ರೀತಿ ಇದಕ್ಕೆ ಒಂದು ಸಪರೇಟ್ ಆಗಿ ಬಾಕ್ಸ್ ಕ್ರಿಯೇಟ್ ಆಗಿದೆ. ಈ ರೀತಿ ನೀವು ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಸಪರೇಟ್ ಆಗಿ ಲಾಗಿನ್ ಬಾಕ್ಸ್ ಅನ್ನಂಗ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಲೆಜೆಂಡ್ ಅಂತ ಹೇಳಿದ್ನಲ್ಲ, ನಾನು ಲೆಜೆಂಡ್ ಅನ್ನೋದು ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ, ನಾನು ಇಲ್ಲಿ ಫೀಲ್ಡ್ ಸೆಟ್ ತೆಳಗಡೆ ಲೆಜೆಂಡ್ ಅಂತೇಳಿ ಟ್ಯಾಗ್ ನ ಓಪನ್ ಮಾಡ್ತೀನಿ. ಅದೇ ರೀತಿ ಲೆಜೆಂಡ್ ಅಂತೇಳಿ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಲಾಗಿನ್ ಫಾರ್ಮ್ ಅಂತೇಳಿ ಬರಿತೀನಿ. ಈ ರೀತಿ ಲಾಗಿನ್ ಫಾರ್ಮ್ ಅಂತೇಳಿ ಬರೆದಿದ್ದೀನಲ್ಲ, Ctrl+S ಅಂತ ಪ್ರೆಸ್ ಮಾಡ್ಕೊಂಡು ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿಗೆ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ಬಾರ್ಡರ್ ಗೆ ಒಂದು ನೇಮ್ ಬಂದಿದೆ, ಈ ರೀತಿ ಲಾಗಿನ್ ಫಾರ್ಮ್ ಅಂತೇಳಿ. ಈ ರೀತಿ ನೀವು ಸ್ಟೈಲಿಶ್ ಆಗಿ ಆ ಬಾರ್ಡರ್ ಗೆ ನೇಮ್ ಬರೋ ಹಾಗೆ ಮಾಡ್ಕೋಬಹುದು. ನೀವು ಕೆಲವೊಂದು ಲಾಗಿನ್ ಫಾರ್ಮ್ ನಲ್ಲಿ ನೋಡಿರ್ತಿರಲ್ಲ, ಈ ರೀತಿ ಬಾರ್ಡರ್ ಬಂದಿರುತ್ತೆ, ಹಾಗೆ ಆ ಬಾರ್ಡರ್ ಅಲ್ಲಿ ಲೈನ್ ಕೂಡ ಬಂದಿರುತ್ತಲ್ಲ. ಈ ರೀತಿ ಲಾಗಿನ್ ಫಾರ್ಮ್ ಅಂತೇಳಿ ನಾವು ಲೆಜೆಂಡ್ ನ ಯೂಸ್ ಮಾಡ್ಕೊಂಡು ಕೊಡಬಹುದು. ನಾನು ಇಲ್ಲಿ ಏನ್ ಟೆಕ್ಸ್ಟ್ ಹಾಕ್ತೀನಲ್ಲ ಅಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಈ ಬಾರ್ಡರ್ ಅನ್ನೋದು ಬಹಳ ವಿಡ್ತಲ್ಲಿ ದೊಡ್ಡದಿದೆಯಲ್ಲ, ನನಗೆ ಈ ವಿಡ್ತ್ ಅನ್ನೋದು ಚಿಕ್ಕದಾಗಬೇಕು ಅಂತಂದ್ರೆ ನಾವು ಇಲ್ಲಿ ಸ್ಟೈಲ್ ನ ಹಾಕ್ಬೇಕಾಗುತ್ತೆ. ಇಲ್ಲಿ ಸ್ಟೈಲ್ ಅಂತೇಳಿ ವಿಡ್ತ್ ನ ಕೊಡಬೇಕಾಗುತ್ತೆ. ಇಲ್ಲಿ ಫೀಲ್ಡ್ ಸೆಟ್ ಮುಂದ್ಗಡೆ ನಾನು ಸ್ಟೈಲ್ ಅಂತ ಬರಿತೀನಿ. ಆಕ್ಚುಲಿ ಇದು ಸ್ಟೈಲ್ ಶೀಟ್ ಇಂದ, ಇದು ಸ್ಟೈಲ್ ಅನ್ನೋದು ಇದು ಇನ್ಲೈನ್ ಸ್ಟೈಲ್ ಶೀಟ್ ಅಂತೇಳಿ ಆಗುತ್ತೆ. ಈ ಸ್ಟೈಲ್ ಶೀಟ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಂತೆ. ಇಲ್ಲಿ ಸ್ಟೈಲ್ ಅಂತ ಬರ್ದು ಈಕ್ವಲ್ ಟು ಒಳಗಡೆ ನನಗೆ ವಿಡ್ತ್ ಅಲ್ಲ ಕಡಿಮೆ ಆಗ್ಬೇಕಾಗಿರೋದು, ಇಲ್ಲಿ ಡಬಲ್ ಕೋಟ್ಸ್ ಒಳಗಡೆ ನಾನು ವಿಡ್ತ್ ಸೆಮಿಕೋಲನ್ ಹಾಕಿ 300 ಪಿಕ್ಸ್ ಅಂತೇಳಿ ಹಾಕ್ತೀನಿ. ಈ ರೀತಿ ನೀವು 300 ಪಿಕ್ಸ್ ಅಂತೇಳಿ ಹಾಕಿ ಸೆಮಿಕೋಲನ್ ಇಂದ ಇದನ್ನ ಎಂಡ್ ಮಾಡಬೇಕಾಗುತ್ತೆ. ಹಾಗೆ ಈ ಟ್ಯಾಗ್ ನ ಕ್ಲೋಸ್ ಮಾಡಿ ಇಲ್ಲಿ Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಬಾರ್ಡರ್ ವಿಡ್ತ್ ಅನ್ನೋದು ಕಡಿಮೆ ಆಗಿದೆ. ಈ ರೀತಿ ನೀವು ಫೀಲ್ಡ್ ಸೆಟ್ ಗೆ ಸ್ಟೈಲ್ ನ ಕೊಟ್ಟು ವಿಡ್ತ್ ನ ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗೆ ಈ ರೀತಿ ನೀವು ಸ್ಟೈಲಿಶ್ ಆಗಿ ಲಾಗಿನ್ ಫಾರ್ಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ ಫೀಲ್ಡ್ ಸೆಟ್ ಯಾವ ರೀತಿ ಇರುತ್ತೆ, ಅದೇ ರೀತಿ ಲೆಜೆಂಡ್ ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತೇಳಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತೆ. ಥ್ಯಾಂಕ್ ಯು ವೆರಿ ಮಚ್.